ಅಕ್ರಮವಾಗಿ ಗ್ರಾಮ ಠಾಣ ಕಬಳಿಕೆಗೆ ಯತ್ನ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನ ವಿರುದ್ಧ ರೈತರ ರೋಷಾಗ್ನಿ. ಗ್ರಾಮ ಪಂಚಾಯಿತಿಗೆ ಒಂದಿಷ್ಟು ಅಧಿಕಾರ ಅನ್ನೋದು ಇರುತ್ತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಹಾಗೂ ಸದಸ್ಯರನ್ನ ಗ್ರಾಮದ ಜನರೇ ಮತದಾನದ ಮೂಲಕ ಆಯ್ಕೆ ಮಾಡಿರುತ್ತೇವೆ. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡೆದುಕೊಂಡು ಭೂ ಕಬಳಿಕೆ ಮಾಡೋದು, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಕೊಟ್ಟಂತ ಅನುದಾನಗಳನ್ನ ದುರ್ಬಳಕೆ ಮಾಡಿಕೊಂಡಿರುವ ಪ್ರಕರಣಗಳು ಅಲ್ಲಲ್ಲಿ ಬೆಳಕಿಗೆ ಬರ್ತಾನೆ ಇವೆ. ಈಗ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಸದ್ಯ ಹಾಲಿ ಸದಸ್ಯ ಗ್ರಾಮದ ಕಂದಾಯ ಭೂಮಿಯನ್ನ ಲಪಟಾಯಿಸಲು ಮುಂದಾಗಿದ್ದು, ಭೂಗಳ್ಳರ ವಿರುದ್ಧ ಗ್ರಾಮಸ್ಥರ ಆಕ್ರೋಶದ ಕಿಚ್ಚು ಜೋರಾಗಿದೆ. ಅಧಿಕಾರಿಗಳ ಮುಂದೆ ರೈತರ ಆಕ್ರೋಶ. ಇತಿಹಾಸ ಪ್ರಸಿದ್ಧ ಜಾಗವನ್ನ ಹೇಗೆ ಅಕ್ರಮ ಖಾತೆ ಮಾಡಿಕೊಂಡ್ರು, ಗ್ರಾಮದ 1 ಇಂಚು ಜಾಗವನ್ನು ಕಬಳಿಸಲು ನಾವು ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ರೈತರು. ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳ ಮಧ್ಯೆ ತೀವ್ರ ಜಟಾಪಟಿ. ಇವೆಲ್ಲ ಆಕ್ರೋಶದ ಕಿಚ್ಚಿಗೆ ಸಾಕ್ಷಿಯಾಗಿದ್ದು, ಗೃಹ ಸಚಿವರ ತವರು ಕ್ಷೇತ್ರ ಕೊರಟಗೆರೆ ತಾಲೂಕಿನ ಆಲಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಸಾಗೆರೆ ಗ್ರಾಮದಲ್ಲಿ ಹೌದು, ಕೊರಟಗೆರೆ ತಾಲೂಕಿನ ದೊಡ್ಡ ಸಾಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಆಲಪನಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರೋ ವೆಂಕಟೇಗೌಡ ತನ್ನ ಅಧಿಕಾರವನ್ನ ಬಳಸಿಕೊಂಡು ದೊಡ್ಡ ಸಾಗೆರೆ ಗ್ರಾಮದ ಪುರಾತನವಾದ ಜಾಗವನ್ನ ತನ್ನ ಹಾಗೂ 3 ಅಣ್ಣ ತಮ್ಮಂದಿರ ಹೆಸರಿಗೆ ಅಕ್ರಮವಾಗಿ ಖಾತೆಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲದೆ ದೊಡ್ಡ ಸಾಗೆರೆ ಗ್ರಾಮ ಪಂಚಾಯಿತಿಯಿಂದ ತಲಾ ಒಬ್ಬರ ಹೆಸರಿಗೆ 30x180 ಅಳತೆಯ ಸೈಟ್ ಅನ್ನ 4 ಜನರಿಗೆ ಖಾತೆ ಹಾಗೂ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿಕೊಂಡಿದ್ದಾರೆ. ಇನ್ನು ಸೈಟ್ ಅನ್ನ ಖಾತೆ ಮಾಡಿಕೊಂಡ ದಾಖಲೆಗಳು ಗ್ರಾಮದ ರೈತರಿಗೆ ಲಭ್ಯವಾಗುತ್ತಿದ್ದಂತೆ ರೊಚ್ಚಿಗೆದ್ದ ರೈತ ಸಂಘ ಹಾಗೂ ಸ್ಥಳೀಯ ರೈತರು ಆಲಪನಹಳ್ಳಿ ಗ್ರಾಮ ಠಾಣಕ್ಕಾಗಿ ರೈತರು ಹೋರಾಟ ಮಾಡುತ್ತಿದ್ದು, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗೆ ದೂರು ನೀಡಿದ್ರು. ಅಲ್ಲದೆ ಸ್ಥಳ ಪರಿಶೀಲನೆ ಮಾಡುವಂತೆ ರೈತರು ಒತ್ತಾಯ ಮಾಡಿದ್ರು. ಇನ್ನು ರೈತರ ಒತ್ತಾಯದ ಮೇರೆಗೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ದೊಡ್ಡ ಸಾಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲಪನಹಳ್ಳಿ ಗ್ರಾಮಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಸಂಜೀವಪ್ಪ ಹಾಗೂ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಸೇರಿದಂತೆ ತಾಲೂಕು ಅಧಿಕಾರಿಗಳು ಗ್ರಾಮ ಠಾಣಾದ ಜಮೀನು ಜಾಗಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಬಳಿಕ ಗ್ರಾಮದ ಅರಳಿ ಮರದ ಕೆಳಗೆ ಪಂಚಾಯಿತಿಯನ್ನ ನಡೆಸಿ ಗ್ರಾಮಸ್ಥರ ಮನವಿಯನ್ನ ಅಧಿಕಾರಿಗಳು ಆಲಿಸಿ ಬಳಿಕ ದಾಖಲೆಗಳನ್ನ ಪರಿಶೀಲನೆ ನಡೆಸಿದರು. ಈ ವೇಳೆ ಗ್ರಾಮದ ಮುಖಂಡರು ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು. ಏನು ಸರ್ಕಾರಿ ಅಧಿಕಾರಿಗಳು ಈ ಆಲಪನಹಳ್ಳಿ ಗ್ರಾಮದ ಹಳೆ ಗ್ರಾಮ ಠಾಣ ಅಂದರೆ 100-150 ವರ್ಷದ ಹಿಂದೆ ಹಳೆ ಗ್ರಾಮ ಠಾಣಕ್ಕೆ ಬಂದು ಇವತ್ತು ಸಾರ್ವಜನಿಕ ಆಸ್ತಿನ ಸಾರ್ವಜನಿಕವಾಗಿ ಉಳಿಸ್ರಿ ಅಂತೇಳಿ ನಮ್ಮ ಹೋರಾಟ ಅಷ್ಟೇ ಬಿಟ್ಟರೆ ಯಾವುದೇ ಅಧಿಕಾರಿ ಮೇಲಾಗಲಿ ಅಥವಾ ಪ್ರಭಾವಿ ವ್ಯಕ್ತಿಗಳ ಮೇಲಾಗಲಿ ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ ಬಂದು ಸಾರ್ವಜನಿಕ ಆಸ್ತಿ ಇದು, ಅಂದರೆ 106 ವರ್ಷಗಳ ಹಳೆ ಆಸ್ತಿ ಇದು ಸಾರ್ವಜನಿಕವಾಗಿ ಉಪಯೋಗ ಆಗಲಿ, ಸಾರ್ವಜನಿಕವಾಗಿ ಶಾಲಾ ಮಕ್ಕಳು ಆಟದ ಮೈದಾನ ಅಥವಾ ಒಂದು ಪಾರ್ಕು, ವಯಸ್ಸಾದಂಥವ್ರು ಇಲ್ಲಿ ವಿಶ್ರಾಂತಿಗೋಸ್ಕರ, ಆಮೇಲೆ ಒಂದು ಸಮುದಾಯ ಭವನ ಮಾಡ್ಬೋದು. ಮುಂದೆ ಈಗ ಜಾಗ ಉಳಿದಿದ್ರೆ ಮುಂದೆ ಏನೋ ಒಂದು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಹೋರಾಟ ನಾವು ಮಾಡ್ತಾಯಿದ್ವಿ. ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಬಂದು ನಾವು ಅದನ್ನು ಪರಿಶೀಲನೆ ಮಾಡಿ ದಾಖಲೆ ಎಲ್ಲ ನಾವು ಮುಂದೆ ಒಂದು ಕ್ರಮ ಕೈಗೊಂಡು ಈ ಜಾಗನ ಉಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನು ಮಾಡ್ಬೋದು. ಅಧಿಕಾರಿಗಳು ಜನಕ್ಕೆ ಸಪೋರ್ಟ್ ಮಾಡ್ತಾರೋ ಅಥವಾ ಪ್ರಭಾವಿಗಳಿಗೆ ಸಪೋರ್ಟ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ನೋಡೋಣ, ಕಾನೂನಾತ್ಮಕವಾಗಿ ಏನು ಮಾಡಿದ್ರೆ ಅದನ್ನು ನಾವು ಮುಂದೆ ಪರಿಶೀಲನೆ ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ಸಾರ್ವಜನಿಕ ಆಸ್ತಿನ ಇದು ಸಾರ್ವಜನಿಕವಾಗಿ ಆಲಪನಹಳ್ಳಿ ಗ್ರಾಮಕ್ಕೋಸ್ಕರ ಮೀಸಲಿಡಬೇಕು ಅಂತ ನಾವು ಅಧಿಕಾರಿಗಳನ್ನ ಈ ಮೂಲಕ ಕೇಳ್ಕೊಂಡಿದ್ದೀವಿ. ಮಾಧ್ಯಮಗಳು ಎರಡೇ ಮಾತು, ಇಲ್ಲಿ ನಾವು ಏನಿಲ್ಲ, ಈ ಹುಡುಗರು ಆಟ ಆಡೋದಕ್ಕೆ ಇನ್ನೊಂದಕ್ಕೆ ಫೀಲ್ಡು ಎಲ್ಲಿ ಒಂದು ಅಡಿ ಜಾಗ ಇಲ್ಲ ಊರಿಗೆ. ಏನೋ ಇದನ್ನೊಂದು ಸ್ವಲ್ಪ ಆಟದ ಮೈದಾನ ಅದು ಇದು ಒಂದು ಸ್ವಲ್ಪ ಒಂದು ಯಾವುದೋ ಸಮುದಾಯ ಭವನ ಅದು ಇದು ಮಾಡೋಣ ಅಂತ ಒಂದು ಆಸೆ ಐತೆ.
ಇಲ್ಲಿ ಮೊದಲು ಯಾರೋ ಪ್ರಭಾವಿ ಬೆಂಗಳೂರು 9 ಎಕರೆ ಗೋಮಾಳ ಇಲ್ಲಿ ಹಾಕೊಂಡಿದ್ದೆ ಬೆಂಗಳೂರಿನವರು, ಅದನ್ನು ತೆರವುಗೊಳಿಸಿದ್ವಿ. ಒಂದು ಅಕ್ಕಿ ಕೊಡೋಕ್ಕಾಗಲಿ, ಒಂದು ನೀರಿಂದು ಇನ್ನೊಂದು ಮತ್ತೊಂದು ಯಾವುದಕ್ಕೂ ಸೌಲಭ್ಯ ಬೇಡ, ಅದಕ್ಕೆ ಮಾಡಬೇಕು ಅಂತ ನಾವು ಒಂದು ಆಸೆ ಇಟ್ಕೊಂಡಿದ್ವಿ ಅಂತ. ಇಲ್ಲೇನೋ ಸಮುದಾಯ ಭವನ, ಬಡವ್ರ ಬಗ್ಗೆ ಮದುವೆ ಮಾಡ್ಕೊಳಕ್ಕೂ, ಇನ್ನೊಂದಕ್ಕೂ ಮತ್ತೊಂದಕ್ಕೂ ಒಂದು ದೇವಸ್ಥಾನ ಐತಿ, ಎಲ್ಲ ಇಂಪ್ರೂವ್ ಮಾಡಬೇಕು. ಎಲ್ಲ ಬೇರೆ ಕಡೆ ಎಲ್ಲ ಹೋದಾಗೆಲ್ಲ ತಮಿಳ್ನಾಡು ಆ ಕಡೆ ಎಲ್ಲ ಹೋಗ್ತೀವಿ, ಚೆನ್ನಾಗಿ ದೇವಸ್ಥಾನಗಳು ಅವು ಇವು ನೋಡ್ತಾ ಇದ್ವಿ. ಜಾಗ ಇಲ್ಲಿ ಒಂದು ಅಡಿ ಇಲ್ಲ. ಅದಕ್ಕೆ ಇದು ಮೊದಲು ಹಳೆ ದೇವಸ್ಥಾನ ಕಿತ್ತಾಕ್ಬಿಟ್ಟು ತಳಕ್ಕೆ ಅದನ್ನು ಸ್ವಲ್ಪ ರೆಡಿ ಮಾಡೋಣ. ಮೊದಲೆಲ್ಲ ನಮ್ಮ ಅಪ್ಪವರೆಲ್ಲ ಪೂಜೆ ಮಾಡ್ತಿದ್ರಂತೆ, ನಮಗೆ ಗೊತ್ತಿಲ್ಲ, ನಮಗೂ ಹುಡುಗರಿಗೆ ಗೊತ್ತಿಲ್ಲ. ಈ ನಡುವೆ ಗೊತ್ತಾಗುತ್ತೆ ದೇವಸ್ಥಾನ ಇಲ್ಲಿತ್ತು, ಈ ಬೇವಿನ ಮರ ಇತ್ತು, ಇಲ್ಲೆಲ್ಲ ಹರಾಜು ಆಗ್ತಿತ್ತು, ಬೇವಿನ ಬೀಜ ಬಿದ್ದಾಗ ಹರಾಜು ಮಾಡ್ತಿದ್ರು, ಈ ಬೇವಿನ ಬೀಜ ಅವೆಲ್ಲ ಅಂತ ಹೇಳ್ತಿದ್ರು ದೊಡ್ಡವ್ರು. ನಮ್ಗೇನೂ ಗೊತ್ತಿಲ್ಲ. ನಮ್ಮ ತಾಯಿಯವರು ಇನ್ನು ಗ್ರಾಮಸ್ಥರ ಮನವಿಯನ್ನ ಆಲಿಸಿದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಡತಗಳ ಪರಿಶೀಲನೆಯನ್ನ ನಡೆಸಿ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ವರದಿಯನ್ನ ಕಳುಹಿಸಿಕೊಟ್ಟು ಗ್ರಾಮಸ್ಥರಿಗೆ ನ್ಯಾಯ ಒದಗಿಸುವ ಭರವಸೆಯನ್ನ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಸಂಜೀವಪ್ಪ ನೀಡಿದರು. ನಮ್ಮ ದೊಡ್ಡಸಾಗರ ಗ್ರಾಮ ಪಂಚಾಯಿತಿ ಆಲಪನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಾವು. ಈ ಒಂದು ಎಲ್ಲ ಗ್ರಾಮಸ್ಥರೆಲ್ಲ ಇದು ಹಿಂದೆ ಗ್ರಾಮ ಠಾಣ ಇತ್ತು, ಸರ್ಕಾರಿ ಆಸ್ತಿ ಇತ್ತು, ಹಾಗೆ ಅಂತ ಕೂಡ ಇಲ್ಲಿ ವಾದ ಮಾಡ್ತಾಯಿದ್ದಾರೆ. ನಾವು ಕೂಡ ಇಲ್ಲಿ ಸುಮಾರು ವರ್ಷಗಳಿದೆ ಇದ್ದೀವಿ ನಾವು ಹಾಗೆ ಅಂತ ಅವರು ಕೂಡ ಹೇಳ್ತಾಯಿದ್ದಾರೆ. ದಾಖಲಾತಿಗಳೆಲ್ಲ ಪೂರ್ತಿ ನಾವು ಈಗ ಗ್ರಾಮ ಪಂಚಾಯತಿಯಲ್ಲಿ ಹುಡುಕಿ ನಿಂತ್ಕೊಂಡು ನೋಡಿ ಎಲ್ಲ ದಾಖಲಾತಿಗಳನ್ನು ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ, ಇಒ ಸೂಪರ್ದಿಗೆ ಕೊಟ್ಟಿದ್ದೀವಿ. ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇದೆ ಒಂದು ವಾರದಲ್ಲಿ ಕೊಡಿ ಅಂತ ಎದುರುದಾರ ಕೂಡ ಹೇಳಿದ್ದೀವಿ. ಇದನ್ನು ಜಾಗ ಯಾರು ಬರ್ತದೆ ಏನಾಗುತ್ತೆ ಅಂತೇಳಿ ನಾವು ಏಡಿಯಲ್ಲ ಇದ್ದಾರೆ, ಸರ್ವೆ ಡಿಪಾರ್ಟ್ಮೆಂಟ್ ಇದೆ, ಸರ್ವೆ ಡಿಪಾರ್ಟ್ಮೆಂಟ್ಗೆ ಬಂದಾಗ ಇದು ಎಲ್ಲಿದೆ ಏನು ಸರ್ವೆ ಮ್ಯಾಪ್ ಜೊತೆಗೆ ಸಿಕ್ಕಾಕೊಂಡ್ಬಿಡ್ತದೆ, ಆಕಾರ ಬಂದು ಆಡು ಇದೆಲ್ಲ ಪೂರ್ತಿ ಸಿಗ್ತದೆ. ಆಮೇಲೆ ಅವ್ರ ರೆಕಾರ್ಡ್ಸ್ ಮಂಡಲ ಪಂಚಾಯತಿಯಲ್ಲಿ ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಕೂಡ ಅದು ರೆಕಾರ್ಡ್ಸ್ ತೊಗೊಳ್ತೀವಿ. ಅದು ತಗೊಂಡು 234 ಅಡಿಯಲ್ಲಿ ಸರ್ಕಾರ KPR ಆ್ಯಕ್ಟಲ್ಲಿ ಇದೆ. ಇದನ್ನು ಒಂದು ನಾವು ಸರ್ಕಾರದ ಸಾರ್ವಜನಿಕ ಉದ್ದೇಶ ಪರವಾಗಿ ಏನೆಲ್ಲ ಮಾಡೋಕ್ಕೆ ಸಾಧ್ಯವಿತ್ತೋ ಅದನ್ನು CO ಸಾಹೇಬರ ಅಧ್ಯಕ್ಷತೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಕಾನೂನಾತ್ಮಕವಾಗಿ ಇದನ್ನು ತಗೊಳ್ತೀವಿ ಅಂತೇಳಿ ಅನಿಸ್ತದೆ. ಈಗ ಮೇಲ್ನೋಟಕ್ಕೆ ಬೇರೆ ಬೇರೆ ಇದೆ, ಗ್ರಾಮಸ್ಥರು ಒಂದು ಹೇಳ್ತಾರೆ, ಅವ್ರು ಯಾರೋ ಪೂಜಾರಿ ಕೂಡ ಬಂದರು, ನಾನು ಪೂಜೆ ಮಾಡ್ತಾಯಿದ್ದೀವಿ ಅಂತ. ಮಂಡಲ ಪಂಚಾಯತಿ ಇಲ್ಲಿ ನಾವು ಇಲ್ಲಿ ಉಲ್ಬಾನೆ ಆಯಿತು ಸರ್, ಇಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ ಅಂತೆಲ್ಲ ಇವೆಲ್ಲ ಪೂರ್ತಿ ಸರ್ವೆ ಡಿಪಾರ್ಟ್ಮೆಂಟ್ ಕಾಪಿ ಮಾಡೋದು ಸಿಗ್ತದೆ. ಆಮೇಲೆ ಎಲ್ಲೆಲ್ಲಿ ಏನೇನಾಗಿದೆ, ಮಂಡಲ ಪಂಚಾಯತಿ ಏನಾಗಿದೆ, ಗ್ರಾಮ ಪಂಚಾಯತಿ ಏನಾಗಿದೆ, ಹೆಂಗೆ ಅವು ಬಂದಿದೆ ಅಂತ ಕೂಡ ಬರ್ತದೆ. ಅವರು ಭಾಗಪತ್ರ ಮಾಡಿದ್ದೀನಿ ಅಂತ ಅವರು ಕೂಡ ಅಂದರು. ಆ ಭಾಗಪತ್ರಕ್ಕೆ ಡಾಕ್ಯುಮೆಂಟ್ ಏನಿದೆ ಅದು ಕೂಡ ಹುಡುಕ್ಬೇಕಾಗತ್ತೆ. ನಿಂತ್ಕೊಂಡು ಮಾಡಿದಾಗ ಇದೆಲ್ಲ ಪೂರ್ತಿ ಔಟ್ಪುಟ್ ಈಚೆ ಬರ್ತದೆ ಅಂತೇಳಿ ಅದನ್ನು ಸರ್ಕಾರಿ ಆಸ್ತಿ ಉಳಿಸೋದಕ್ಕೆ ಈ ಮಟ್ಟಕ್ಕೆ ಪ್ರಯತ್ನ ಪಡಬೇಕು. ರೈತ ಸಂಘಟನೆಗಳು ಬರಬೇಕು, ರೈತ ಊರಿಗೆ ಬಂದಾಗಬೇಕಂತ. ಅಂದರೆ ಇದು ಏನಾಗುತ್ತೆ ಇಲ್ಲಿವರೆಗೂ ಅಲ್ಲಲ್ಲ, ನನ್ನ ಪ್ರಶ್ನೆ ಈ ವಿಚಾರ ಬಗ್ಗೆ, ಈ ಗ್ರಾಮದ ಬಗ್ಗೆ ಮಾತಾಡ್ತಲ್ಲ. ಎಲ್ಲೆಲ್ಲಿ ಗ್ರಾಮದಲ್ಲಿ ಬೇರೆ ಬೇರೆ ಇರ್ತಾರೆ, ಬಲಾಟರು ಇರ್ತಾರೆ, ಎಲ್ಲ ಪೂರ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗ್ತಾ ಇದೀವಿ. ಮಾತ್ರ ಸಮಸ್ಯೆ ಬಗೆಹರಿಸಕ್ಕೆ ಮುಂದಾಗ್ತೀರಾ ಅಥವಾ ನಾವು ವಾಲಂಟ್ರಿಯಾಗಿ ನಿಂತ್ಕೊಂಡು ಮಾಡ್ತಾ ಇದೀವಿ. ನಮಗೂ ಜನ ಹೇಳಿದ್ರೆ ಗೊತ್ತಾಗೋದು. ನಾವು ಒಳಗೆ ನಾವು ಗ್ರಾಮ ಪಂಚಾಯತಿಲಿ ಈಗ ಹೋದ್ವಿ, ಗ್ರಾಮ ಪಂಚಾಯತಿ ಬಿಲ್ ಕಟ್ಟಿಸು ಕಾಪಾಡಬೇಕು, ಪಿಡಿಗಳು ಮಾಡಬೇಕು, ಕಾಪಾಡಬೇಕು. ಮಧ್ಯದಲ್ಲಿ ನಮ್ಮ ಮೆಂಬರ್ಸು ಇವರು ಸೇರಿದಾಗ ಅಲ್ಲೇನೋ ಮೀಟಿಂಗಲ್ಲಿ ತೀರ್ಮಾನ ಆಗುತ್ತೆ. ಅದು ಮೀಟಿಂಗಲ್ಲಿ ರೆಸರ್ವೇಷನ್ ಮಾಡ್ಕೊಬೇಕಾಯ್ತು. ನಡುವಳಿ ಕೆಲವು ಆಗುತ್ತೆ, ಕೆಲವು ಆಗಲ್ಲ. ಅನ್ಆಫ್ ರೆಕಾರ್ಡ್ಸ್ ಕೂಡ ಇದ್ದಾವೆ, ನಡೆದೋಗಿದ್ದಾವೆ. ಈಗ ಅದನ್ನು ಆನ್ಲೈನ್ ಮಾಡಬೇಕು ಅಂತ ಸರ್ಕಾರ ಕೇಟು ತಗೊಂಡು, ನಾನು ಕೂಡ ಸ್ಟೇಟಲ್ಲಿ ಒಂದು ಒನ್ ಆಫ್ ದಿ ಮೆಂಬರ್, ಎಲ್ಲ ಆನ್ಲೈನ್ ಮಾಡ್ತಾಯಿದ್ದೆ. ಪ್ರತಿದಿನ ಏನಾಗುತ್ತೋ ಆನ್ಲೈನ್ ಮೀಟಿಂಗ್ ಆಗಬೇಕು, ಆನ್ಲೈನ್ ರೆಸರ್ವೇಷನ್ ಮಾಡಬೇಕು, ಎಲ್ಲ ಪೂರ್ತಿ ಟ್ರಾನ್ಸ್ಫರೆನ್ಸಿ ಬರ್ತದೆ. ಇವತ್ತೇನು ಮೀಟಿಂಗ್ ಆಗುತ್ತೆ ನಾಳೆ ಬೆಳಗ್ಗೆ ಅದು ಟ್ರಾನ್ಸ್ಫರೆನ್ಸಿ ಬರ್ತದೆ, ಅದು ಆನ್ಲೈನ್ಗೆ ಇರ್ತದೆ. ಅದು ಯಾರು ರೆಕಾರ್ಡ್ಸ್ ಅನ್ಸೋಕ್ಕಾಗಲ್ಲ. ಕೈಯಲ್ಲಿರೋ ಮ್ಯಾನ್ಯಲ್ ರೆಕಾರ್ಡ್ಸಲ್ಲೆಲ್ಲ ತಿದ್ದೋದು ಬದಲು ಮಾಡ್ತದೆ. ಅದು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲೂ ಸುಮಾರು ಪ್ರಾಪರ್ಟಿಗಳು ಬಿಟ್ಟೋಗಿದ್ದಾವೆ, ಅದನ್ನು ಸರಿ ಮಾಡಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಇತ್ತ ಗ್ರಾಮದ ರೈತರು ಹಾಗೂ ರೈತ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದ ವೇಳೆ ಆಲಪನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಗೌಡ ರೈತರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟು ಮಾತನಾಡಿದ ಪ್ರಸಂಗವೂ ಕಂಡುಬಂದಿತ್ತು. ಇದು 150 ವರ್ಷದಿಂದ ಅಂತ ಹೇಳಿದರು ಇವರು ರೈತ ಸಂಘ. 150 ವರ್ಷದಿಂದ ಏನು ಮಾಡ್ತಿದ್ರು? ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಇಲ್ಲಿದ್ದೀವಿ. ಇವಾಗ ಈ ರಾಜಕೀಯ ಉದ್ದೇಶ ಇದು ರೈತ ಸಂಘ ಅಂತ ಮಾಡ್ಕೊಬಿಟ್ಟು ಎಲ್ಲೋ ಯಾರೋ ಒಂದು 5-6 ಜನರ ಜಮೀನು ಇರ್ಬೋದು, ಒಂದು 2 ಎಕರೆ ಇಲ್ದಿದ್ದವ್ರನ್ನೆಲ್ಲ ಹಾಕ್ಕೊಂಡು ಊರನ್ನೆಲ್ಲ ಗಬ್ಬೆಬ್ಬರಿಸಿ ಏನಪ್ಪ ಇರೋದೇನೋ ಹೇಳೋದು. ಇದೊಂದೇ ಊರು, ಯಾವುದೋ ಜಾಗ ಇಲ್ಲ ಅಂದ್ರಲ್ಲ. ಗೋಮಾಳ ಅಲ್ಲಿ 8 ಎಕರೆ ಇಲ್ವೇ? ಗೋಮಾಳ 8 ಎಕರೆ. ಇದು ನಮ್ಮ 150 ವರ್ಷದಿಂದ ಇದ್ದಿದ್ದು ಅನುಭವದಾಗಿರೋದು. 150 ವರ್ಷದಿಂದ ಅನುಭವ ಇರೋದ್ರಲ್ಲ. ಇವತ್ತು ಇವ್ರು ಯಾರು ಇಲ್ಲೇನು ಊರಿದ್ದಿದ್ದು 4-5 ಮನೆ. ಇವತ್ತು ಎಲ್ಲಿಂದಲೇ ಈ ಬೇರೆ ಬೇರೆ ಊರಿನಿಂದ ಬಂದಿಲ್ಲಿ ಸೇರ್ಕೊಂಡು ಸೈಟ್ಗಳು 2 ಟರ್ಮ್ ಸೈಟ್ ಕೊಟ್ಟವ್ರೆ. 1 ಟರ್ಮ್ ಅಲ್ಲ ಸೈಟ್ ಕೊಟ್ಟಿರೋದು, 2 ಟರ್ಮ್ 2 ಎಕರೆ ಕೊಂಡು ಚಂದ್ರಪ್ಪರ ಕಾಲದಾಗೆ ಇಲ್ದಿದ್ದವ್ರಿಗೆಲ್ಲ ಕೊಟ್ಟಿದ್ದೀವಿ. ಇರೋರು ತಗೊಂಡವ್ರು, ಅದ್ರಾಗೆ ನಾನು ತಗೊಂಡಿಲ್ಲ. ಏನಪ್ಪ
150 ವರ್ಷದಿಂದ ಇದು ಸರ್ಕಾರಿ ಗೋಮಾಳ ಅಂದರು. 150 ವರ್ಷದಿಂದಲೂ ನಾವು ಅನುಭವದಾಗ ಇಳಿದು ಮನೆ ಕಟ್ಟಿದ್ದು ಇಲ್ಲಿ ಬಂದಿದ್ದೀವಿ. ನಮ್ಮ ಅಪ್ಪನ ನಮ್ಮ ತಾತನ ಮಂಡಲ್ನಾಗೆ ಅವಾಗ ಮಾಡ್ಯವ್ರೆ, ಖಾತೆ ಐತೆ ಇದುವರೆಗೂ. ನೋಡೋಣ ಕೋರ್ಟು ಕಾನೂನು ಐತೆ. ಇದು ಹಳೆ ಊರು ಗ್ರಾಮಠಾಣ ಆಗಿರೋ ಬಿಟ್ಕೊಡಿ ಅಂತ ಏನಾದ್ರು ದಾಖಲೆ ಕೊಡು. ನಾನು ವಾಸ ಆಗಿದ್ದೀನಿ, ನಮ್ಮಪ್ಪ ಇಲ್ಲಿ ಸೈಟ್ ಕೊಟ್ಟಿದ್ದ, ನಂದು ಹಕ್ಪತ್ರ ಐತೆ, ಸಾಗುವಳಿ ಐತೆ. ಇನ್ನು ನಾನು ಕೋರ್ಟ್ನಾಗೆ ಕಾಪಿ ತಂದು ಕೊಡ್ತೀನಿ. 150 ವರ್ಷದಿಂದ ಇಲ್ಲಿ ಇದ್ಕೊಂಡು ಇವತ್ತು ನಂದು ಅಂತ ಗ್ರಾಮಠಾಣ ಅಂತ ಹೇಳಿ ಬಂದ್ಬಿಟ್ಟು ಊರು ಉದ್ಧಾರ ಮಾಡಿದ್ದು ಹಾಗಾಗೈತೆ. ಇವಾಗ ಇದನ್ನ ಮಾಡಕ್ಕೆ ಬಂದವ್ರೆ, ಮಾಡಲಿ ನೋಡ್ತೀನಿ ನಾನು. ಇದು ಗ್ರಾಮಠಾಣನ ಸರ್ವೆ ನಂಬರ್ ಖಾತೆ ನಂಬರ ಯಾವುದು ಇದು ಈಗ ನೀವಿರೋದಲ್ಲಿ? ಇದು ಗ್ರಾಮಠಾಣನೇ ಅಂತಲೇ ಬರ್ತೀವಿ. ಸರ್ವೆ ನಂಬರ್ ಪಾಣಿ ಇರಬೇಕು. 1 ಎಕರೆ ಪಾಣಿ ಐತೆ, 1 ಎಕರೆ 9 ಗುಂಟೆ. ಏನು ಪಾಣಿನೇ ಅದೇ ಸರ್ಕಾರನ ಅಂತೇಳಿ ಬರ್ತಿತ್ತು. ಆಗಿಲ್ಲ ಇನ್ನ ಏನು ಖಾತೆ ಆಗೈತೆ, ಖಾತೆ ಆಗೈತೆ. ಈ ಸತ್ತಿಗೆ ಅರ್ಜಿ ಕೊಟ್ಟಿದ್ದೀನಿ. ಏನಪ್ಪ ಹೌಸ್ ಲಿಸ್ಟ್ ಐತೆ, 98ರಾಗಿಂದಲೂ ಐತೆ. ವೆಂಕಟ ಶ್ರೀರಾಮಯ್ಯ, ವೆಂಕಟೇಗೌಡ, ನಾರಾಯಣಗೌಡ, ಸಿದ್ಧಲಿಂಗೇಗೌಡ ಅಂತ 6 ಜನಕ್ಕೆ ಆಗೈತೆ. 1 ಎಕರೆ ಇದು? 1 ಎಕರೆ 9 ಗುಂಟೆಗೆ 9 ಗುಂಟೆ ದೇವಸ್ಥಾನಕ್ಕೆ ಬಿಟ್ಟವ್ರು ಆವಾಗಲೇ. ಇನ್ನಿರೋದನ್ನ ಸೈಟ್ ಕೊಟ್ಟವ್ರಪ್ಪ. ಅದೇನೇ ಆಗಲಿ, ಅಧಿಕಾರವನ್ನ ಬಳಸಿ ಪುರಾತನವಾದ ಗ್ರಾಮದ ಕಂದಾಯ ಜಮೀನನ್ನ ಹುನ್ನಾರ ಮಾಡಿ ಕಬಳಿಕೆ ಮಾಡಲು ಯತ್ನಿಸಿದ್ದು ಅಪರಾಧ. ಕೂಡಲೇ ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಂಡು ಪುರಾತನವಾದ ಜಾಗವನ್ನ ರಕ್ಷಣೆ ಮಾಡಿ ಗ್ರಾಮಸ್ಥರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.